ಸೆಕೆ ಅಂತ ಫ್ಯಾನ್ ಆನ್ ಮಾಡೋ ಮುನ್ನ ಯೋಚಿಸಬೇಕಾಗುತ್ತೆ. ಕತ್ತಲಲ್ಲಿ ಲೈಟ್ ಹಾಕೋಕು ಚಿಂತೆ ಮಾಡೋ ಪರಿಸ್ಥಿತಿ ಇದೀಗ. ತುಂಬಾ ಬಿಸಿಲಿದೆ, ಸೆಕೆ ಆಗ್ತಾ ಇದೆ ಅಂತ ಫ್ಯಾನ್ ಆನ್ ಮಾಡೋ ಮುನ್ನ ಒಂದು ಬಾರಿ ಯೋಚಿಸಿ. ಕತ್ತಲಲ್ಲಿ ಲೈಟ್ ಹಾಕೋಕು ಚಿಂತೆ ಮಾಡೋ ಪರಿಸ್ಥಿತಿ. ರಾಜ್ಯದ ಜನತೆಗೆ ಕರೆಂಟ್ ಶಾಕ್ ಕೊಟ್ಟಿದ್ದು ಸರ್ಕಾರ. ಮೊದಲೇ ಗ್ಯಾಸ್ ಸಮಸ್ಯೆ, ವಿಪರೀತ ಹಣದುಬ್ಬರ ಸಮಸ್ಯೆ, ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಳದಿಂದ ಕಂಗಾಲಾಗಿರುವಂತಹ ಜನಸಾಮಾನ್ಯರು. ಇದರ ನಡುವೆ ರಾಜ್ಯದ ಜನರ ಮೇಲೆ ಬಿತ್ತು ಮತ್ತೊಂದು ಬರೆ. ವಿದ್ಯುತ್ ದರ ಹೆಚ್ಚಳ ಇಡೀ ಕೆಇಆರ್ಸಿ ಆದೇಶವನ್ನ ಮಾಡಿದೆ. ರಾಜ್ಯದ 2 ವಿದ್ಯುತ್ ನಿಗಮಗಳಲ್ಲಿ ದರ ಹೆಚ್ಚಳ. ಬೆಸ್ಕಾಂ ಹಾಗೂ ಚೆಸ್ಕಾಂನಲ್ಲಿ ವಿದ್ಯುತ್ ದರ ಏರಿಕೆ. ಬೆಸ್ಕಾಂನಿಂದ ಪ್ರತಿ ಯೂನಿಟ್ಗೆ 56 ಪೈಸೆ ಹೆಚ್ಚಳ. ಚೆಸ್ಕಾಂನಿಂದ ಪ್ರತಿ ಯೂನಿಟ್ಗೆ 15 ಪೈಸೆ ಹೆಚ್ಚಳ. 2024-25ರಲ್ಲಿ ಬೆಸ್ಕಾಂಗೆ 2024 ಕೋಟಿ. 24-25ನೇ ಸಾಲಿನಲ್ಲಿ ಚೆಸ್ಕಾಂಗೆ ನಷ್ಟ ಸರಿದೂಗಿಸಲು ವಿದ್ಯುತ್ ದರ ಹೆಚ್ಚಳ ಮಾಡಿರುವಂತಹ ಕೆಇಆರ್ಸಿ. ಆಗಿರುವಂತಹ ನಷ್ಟವನ್ನ ಹೇಗೆ ಭರಿಸಬೇಕು? ಹಿಂಗೆ ನೋ ಆಪ್ಷನ್. ಜನ ಇದಾರಲ್ವಾ, ಎಲ್ಲಿಂದ ಕಿತ್ಕೋಬೇಕು ಅನ್ನೋದು ಸರ್ಕಾರಕ್ಕೆ ಸರಿಯಾಗಿ ಗೊತ್ತಿದೆ. ಅಲ್ಲಿಂದ ಕಿತ್ಕೊಳ್ತಾರೆ. ಸರ್ಕಾರ ಅಂದ್ರೇನೆ ಪ್ರಜಾಪ್ರಭುತ್ವ ಬಿಡಿ, ಅದು ಬೇರೆ ಮಾತು. ಬಟ್ ಪ್ರಜಾಪ್ರಭುತ್ವ ಯಾವ ರೀತಿಯಾಗಿ ಸರ್ಕಾರ ಬಳಕೆ ಮಾಡ್ಕೊಳ್ತಾರೆ ಅಂದ್ರೆ ಹಿಂಗೆ ಬಳಕೆ ಮಾಡ್ಕೋತಾರೆ. 2024-25ರಲ್ಲಿ ಬೆಸ್ಕಾಂನಿಗೆ 2024 ಕೋಟಿ ಆದಾಯ ಕೊರತೆ ಆಗುತ್ತೆ. ಅದೇ 2024-25ರಲ್ಲಿ ಚೆಸ್ಕಾಂಗೆ 121.71 ಕೋಟಿ ರೂಪಾಯಿ ನಷ್ಟ ಆಗುತ್ತೆ. ನಷ್ಟ ಸರಿದೂಗಿಸ್ಬೇಕಲ್ವಾ? ಹಾಗಾಗಿ ವಿದ್ಯುತ್ ದರ ಹೆಚ್ಚಳ ಮಾಡಿರುವಂಥ ಕೆಇಆರ್ಸಿ. ಗೃಹ ಜ್ಯೋತಿಯಲ್ಲಿ 200 ಯೂನಿಟ್ ಫ್ರೀ. ಎಲ್ಲರ ಮನೆಗೆ 200 ಯೂನಿಟ್ ಅನ್ನ ಫ್ರೀ ಆಗಿ ಕೊಟ್ಟಿದೆ ಸರ್ಕಾರ. ಕೊಟ್ಟು ಕಿತ್ಕೊಳ್ಳೋದು ಅಂತ ಅಂದ್ರೆ ಇದೆ ನೋಡಿ. ಬೇಸಿಗೆ ಟೈಮಲ್ಲಿ ಅದರಲ್ಲಿ ಬೇರೆ ಗ್ಯಾಸ್ ಕೊರತೆ ಆಗಿದೆ. ಗ್ಯಾಸ್ ಕೊರತೆ ಆಗಿದ್ದರಿಂದ ಎಷ್ಟೋ ಜನ ಎಲೆಕ್ಟ್ರಿಕಲ್ ಸ್ಟೋವ್ಗಳಿಗೆ, ಎಲೆಕ್ಟ್ರಿಕಲ್ ಒಲೆಗಳಿಗೆ ಎಲ್ಲ ಮೊರೆ ಹೋಗಿದ್ದಾರೆ. ಅಲ್ಲಿಯೂ ಸಹಿತ ಕರೆಂಟ್ ಬಿಲ್ಲಿನ ಹೆಚ್ಚಳ ಬರುವಂಥ ಸಾಧ್ಯತೆ ಹೆಚ್ಚು. ಇನ್ನು ಅದ್ರ ಜೊತೆಗೆ ಫ್ಯಾನ್, AC ಅಂತ ಬೇಸಿಗೆ ಸಮಯದಲ್ಲಿ ಇವುಗಳ ಬಳಕೆ ಹೆಚ್ಚಾಗಿರುತ್ತೆ. ಮತ್ತಷ್ಟು ಹೊರೆ ಆಗುತ್ತೆ ಜನಸಾಮಾನ್ಯರಿಗೆ. ದೊಡ್ಡ ಮಟ್ಟದ ಹೊರೆ ಆಗುತ್ತೆ. ಗ್ಯಾಸ್ನ ಅಭಾವ ಇದೆ. ಗ್ಯಾಸ್ನ ಅಭಾವದಿಂದಾಗಿ ಎಲೆಕ್ಟ್ರಿಕಲ್ ಸ್ಟೋವ್, ಎಲೆಕ್ಟ್ರಿಕಲ್ ಒಲೆಗಳಿಗೆ ಮೊರೆ ಹೋಗ್ತಾರೆ. ಪೆಟ್ರೋಲ್, ಡೀಸೆಲ್ ಬೆಲೆ ಹೆಚ್ಚಳ ಅಂತ ಎಲೆಕ್ಟ್ರಿಕಲ್ ಬೈಕ್ಗಳನ್ನ ಬಳಸ್ಕೊಳ್ತಾರೆ, ಗಾಡಿಗಳನ್ನ ಬಳಸ್ಕೊಳ್ತಾರೆ. ಅಲ್ಲೂ ಕೂಡ ಬಿತ್ತು ನೋಡಿ ಹೊರೆ. ಎಷ್ಟು ನಷ್ಟ ಆಗಿದೆಯಲ್ಲ. 2024 ಕೋಟಿ ರೂಪಾಯಿ ಆದಾಯ ಕೊರತೆ ಆಗಿದೆ 24-25ರಲ್ಲಿ. ನಷ್ಟ ಆಗೋದಕ್ಕೆ ಬಿಟ್ಟವ್ರು ಯಾರು? ನಷ್ಟ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ಗ್ಯಾರಂಟಿ ಯೋಜನೆಗಳನ್ನ ತೆಗೆದುಕೊಂಡು ಬಂದ್ರಿ. ಗ್ಯಾರಂಟಿ ಯೋಜನೆಗಳನ್ನ ಪೂರೈಸೋದ್ರಲ್ಲಿ ವಿಫಲ ಆಗ್ತಾ ಇದ್ದೀರಿ. ವಿಫಲವಾಗಿ ಆ ಗ್ಯಾರಂಟಿಗಳನ್ನ ಕೊಟ್ಟು ಅದರ ಹೊರೆಯನ್ನ ಮತ್ತೆ ಯಾರ ಮೇಲೆ ಹಾಕ್ತಾ ಇದ್ದೀರಿ? ನೀವು ಜನಸಾಮಾನ್ಯರ ಮೇಲೇನೆ ಹಾಕ್ತಾ ಇದ್ದೀರಿ. ಅವ್ರ ಕಡೆನ ಕಿತ್ಕೊಳ್ತೀರಾ, ಅವ್ರಿಗೆ ಕೊಡ್ತೀರಾ. ಶಕ್ತಿ ಯೋಜನೆ ಅಂತ ಬಸ್ ಟಿಕೆಟ್ನೆಲ್ಲ ಫ್ರೀ ಮಾಡಿದ್ರಿ ಮಹಿಳೆಯರಿಗೆ ಕರ್ನಾಟಕದಾದ್ಯಂತ. ಗಂಡು ಮಕ್ಕಳಿಗೆ ಟಿಕೆಟ್ನಲ್ಲಿ ದರ ಹೆಚ್ಚಳ ಮಾಡಿದ್ರಿ. ಇಬ್ಬರು ಹೋಗ್ತಾ ಇದ್ದಂಥ ಬೆಲೆಯಲ್ಲಿ ಒಬ್ರು ಹೋಗ್ತಾರೆ, ಪುರುಷರು, ಟಿಕೆಟ್ ದರದಲ್ಲಿ. ಸೊ ಅಂದ್ರೆ ಎಲ್ಲಿ ಕಿತ್ಕೊಂಡು ಎಲ್ಲಿ ಕೊಡ್ತಾ ಇದೆ ಸರ್ಕಾರ, ಇದನ್ನು ಗಮನಿಸ್ಬೇಕು. ಜನ ಅಷ್ಟು ದಡ್ರಲ್ಲ. ಜನನೂ ಕೂಡ ಎಲ್ಲಾದ್ರ ಮೇಲೂ ಸಹಿತ ಗಮನ ಹರಿಸಿರ್ತಾರೆ. ಜನ ಎಲ್ಲವನ್ನ ಕೂಡ ಪರಿಗಣಿಸ್ತಾರೆ. ಎಲ್ಲಿ ಕೊಡ್ತಾ ಇದ್ದೀರಾ, ಎಲ್ಲಿ ಕಿತ್ಕೊಳ್ತಾ ಇದ್ದೀರಾ, ಎಷ್ಟು ಮಟ್ಟಿಗೆ ರಾಜ್ಯದ ಅಭಿವೃದ್ಧಿ ಆಗಿದೆ, ನಾವು ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಆಗಿದ್ದೀವಿ, ಎಲ್ಲದರ ಬಗ್ಗೆ ಕೂಡ ಜನ ಯೋಚನೆ ಮಾಡುತ್ತೆ. ಮುಂದಿನ ದಿನಗಳಲ್ಲಿ ಪಾಠ ಕಲಿಸುತ್ತೆ.